கருணாமூர்த்தி கருணாண்ணா எல்லாம் அப்படி சைடில் வாங்க சொல்கிறேன். எல்லாம் அப்படியே நில்லுங்க ஒரு குரூப் போட்டோ இது சார் அதெல்லாம் பர்மிஷன் ಇದು ನೀವು ತಗೊಳ್ಳಿ ನೀವು பின்னாடி வாங்க பின்னாடி வாங்க ಸರ್ ಬಾ ಸರ್ ಸರ್ ಕರ್ನಾ ಸರ್ ವಾಂಗ ಒಂದು ವರ್ಷದಿಂದ ಒಂದು ಸಮಿತಿ ಮಾಡಿದೆ. ಅದರಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಐಡಿಯಾಲಜಿ ದೂರ ಇಟ್ಬಿಟ್ಟು ನಾವು ವಿತ್ ಕಾಮನ್ ಇದರಲ್ಲಿ ಹೋಗ್ಬೇಕಂತ. KGF ಇಸ್ ಅನ್ ಹಿಸ್ಟಾರಿಕಲ್ ಪ್ಲೇಸ್. ಈ ಹಿಸ್ಟಾರಿಕಲ್ ಪ್ಲೇಸಲ್ಲಿ ವಿ ಹ್ಯಾವ್ ಫಸ್ಟ್ ಪ್ರಿಫರೆನ್ಸಸ್ ಎಜುಕೇಷನ್ ಇತ್ತು ಆ್ಯಂಡ್ ಆಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇತ್ತು. ವಿ ಹ್ಯಾವ್ ಗುಡ್ ವಾಟರ್ ಫೆಸಿಲಿಟೀಸ್ ಇತ್ತು, ಸ್ಯಾನಿಟೇಷನ್ ಇತ್ತು, ಮೆಡಿಕಲ್ ಇತ್ತು, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನೇ ಇಲ್ಲ. ಬಟ್ ಆಫ್ಟರ್ ಕ್ಲೋಸರ್ ಆಫ್ ದಿಸ್ BGML ಇನ್ ದ ಇಯರ್ 2001 ಎಲ್ಲ ನಾವು ಕಲ್ಕೊಂಡು ಹೋಗ್ಬಿಟ್ಟಿದ್ವಿ. ಅದರಿಂದ ಇಂದ 26 ವರ್ಷದಲ್ಲಿ ಏನಾದರೂ ಬಂದಿದೆಯಾ KGF ಅಂದರೆ ಏನೂ ಬಂದಿಲ್ಲ. ನಾವು ಬೇರೆ ಬೇರೆ ಬಾವುಟಗಳನ್ನು ಇಟ್ಟುಕೊಂಡು ಡಿಫ್ರೆಂಟ್ ಆಗಿ ಹೋರಾಟಗಳನ್ನ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ಒಂದೇ ಕಾಮನ್ ಇದರಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ಮಾಡಿದ್ವಿ. ಉದ್ದೇಶ ಇಷ್ಟೇ, ವಾಟ್ ವಿ ಲೂಸ್ ಅದನ್ನು ಗೇನ್ ಮಾಡೋದಕ್ಕೆ ನಾವು ಟ್ರೈ ಮಾಡೋಣ, ಇರೋದನ್ನು ನಾವು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೀವಿ ಸರ್. ಇದರಲ್ಲಿ 1 lakh ಸಿಗ್ನೇಚರ್ ಕ್ಯಾಂಪೈನ್ ಅಂತ ನಾವು 6 months ಮಾಡ್ತಾಯಿದ್ದೀವಿ. ನಮ್ಮ ಪಾರ್ಲಿಮೆಂಟ್ MP ಅವರ ಮುಖಾಂತರನೇ ಇದನ್ನು ನಾವು ಮಾಡಿದ್ದು. ಬಿಕಾಸ್ ಆಲ್ ಇಶ್ಯೂಸ್ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಇರೋದರಿಂದ ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಕಡೆಯೂ ಸಿಗ್ನೇಚರ್ ಕ್ಯಾಂಪೈನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಬೇರೆ ಯಾವುದೂ ಇಲ್ಲ. ಸೇವ್ KGF ಯಾರನ್ನು ಉದ್ದೇಶ ಮಾಡಿ ಇದು ಮಾಡಿ ಅದರಲ್ಲಿ ಇಲ್ಲಿ KGF ಸ್ಪೋರ್ಟ್ಸ್ ಅಂದರೆ KGF. ಸೊ ಅದಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಇತ್ತು, ಜಿಮ್ಖಾನಾ ಗ್ರೌಂಡ್ ಇತ್ತು. ಸೊ ಅದನ್ನು ರೆಡಿ ಮಾಡಬೇಕಂತ ನಾವು ಪಾರ್ಲಿಮೆಂಟ್ ಮೆಂಬರ್ಗೆ ಹೇಳಿದ್ದೀವಿ, CSOಗೆ ಹೇಳಿದ್ದೀವಿ. ಸೊ ಅದನ್ನು ಸ್ವಲ್ಪ ರೆಡಿ ಮಾಡಿದರೂ ಇನ್ನೂ ಪೂರ್ತಿ ಆಗಿಲ್ಲ. ಅದಾದರೆ ಯಂಗ್ಸ್ಟರ್ಸ್ ಇವತ್ತು ಗಾಂಜಾ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಾಶ ಆಗ್ತಾ ಇದ್ದಾರೆ. ಅದರಿಂದ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಂಕರೇಜ್ಮೆಂಟಿಗೆ ಸೊ ಈ ಥರ ಐಡೆಂಟಿಫೈ ಮಾಡಿ ಒಂದೊಂದು ಇಶ್ಯೂ ಮೇಲೆ ನಾವು ಯುನೈಟೆಡ್ ಆಗಿ ನಿಂತು ಮಾಡೋದು. ಸೊ ಇದನ್ನು ನಾವು ಈ ತಿಂಗಳು 26-28ಕ್ಕೆ ಕಂಪ್ಲೀಟ್ ಮಾಡಿಬಿಟ್ಟು ಸೊ 1ನೇ ತಾರೀಕು 26th ಬಂದು KGFನ ಮೈನ್ಸ್ನ ಕ್ಲೋಸ್ ಮಾಡಿದಂಥ ಇಯರ್. ಸೊ March 1st ಇಸ್ ದ ಕ್ಲೋಸಿಂಗ್ ಇಯರ್. ಅದರಿಂದ 26th ಇಯರು ಬರ್ತಾ ಇದೆ. ಸೊ ಆದರೆ ದಿವಸದಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಸೇರಿ ಒಂದು ಬ್ಲ್ಯಾಕ್ ಡೇ ಅಂತ ಮಾಡಿ ನಮ್ಮ ಇದನ್ನು ನಾವು ಎಕ್ಸ್ಪೋಸ್ ಮಾಡೋದು ಸರ್ಕಾರಕ್ಕೆ. ಹಂಗಾದರೆ ಬೇರೆ ರೀತಿ ಅಲ್ಲ, ಓನ್ಲಿ ವಿ ಶುಡ್ ಶೋ ಅವರ್ ಸಿಂಬಾಲಿಕ್ ಒಂದು ಬ್ಲ್ಯಾಕ್ ಒಂದು ಇದು ಕಟ್ಕೊಂಡು ನಾವು ನಿಂತು ನಮ್ಮ ಡಿಮ್ಯಾಂಡ್ಸ್ ಮೇಲೆ ಒಂದು ಮೀಟಿಂಗ್ ಮಾಡಿ ಮುಗಿಸೋದು. ಸೊ ಈ ಸಲ ನಾವು ಇದನ್ನು ಕಂಪ್ಲೀಟ್ ಮಾಡಿ ಪಾರ್ಲಿಮೆಂಟ್ ಮೆಂಬರನ್ನೇ ಕರೆಸಿ ಅವರಿಗೆ ಸಬ್ಮಿಟ್ ಮಾಡಿ ಸೊ March 1st ಆ ಒಂದು ಬ್ಲ್ಯಾಕ್ ಡೇ ಅಂದರೆ ಒಂದು ಹೋರಾಟ ಬೇರೆ ಥರ ಏನೂ ಇಲ್ಲ. ಸೊ ನಾವೆಲ್ಲ ಅಸೆಂಬಲ್ ಆಗಿ ನಮ್ಮ ಡಿಮ್ಯಾಂಡ್ಸನ್ನು ಪೂರ್ತಿ ಮಾಡಿ ಅಂತ ನಾವು ಒಂದು ಬ್ಲ್ಯಾಕ್ ಶರ್ಟು ಒಂದು ಬ್ಲ್ಯಾಕ್ ಇದು ಕಟ್ಕೊಂಡು ಬ್ಯಾಡ್ಜ್ ಕಟ್ಕೊಂಡು ನಾವು ಎಕ್ಸ್ಪೋಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಸೊ ಅವರ ಕಾಸ್ ಏನಿದೆ, ನಾವು ಯಾರು ಏನು ಅನ್ನೋದು, ಸೊ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ನಾವೇ ಲಾಂಡ್ ಆರ್ಡರ್ ಇರೋದರಿಂದ ನಮ್ಮ ಮೇಲೆ ಬೇರೆ ಮಾಹಿತಿ ಬರಬಾರ್ದು, ನಾವು ಯಾರು ಏನು ಅಂತ. ಸೊ ಇದು ನಾವು ಮಾಡ್ತಾಯಿದ್ವಿ. ಆ್ಯಂಡ್ ಐ ಆಮ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಬಟ್ ಈವನ್ ದೋ ಮೈ ಪಾರ್ಟಿ ಈಸ್ ಡಿಫರೆಂಟ್, ಬಟ್ ಇದರಲ್ಲಿ ನಾನು ಅಧ್ಯಕ್ಷರಾಗಿದ್ದೇನೆ. KGF ಕೋರ್ಟಲ್ಲಿ ಸೆಕ್ರೆಟರಿಯಾಗಿ ಬಾರ್ ಅಸೋಸಿಯೇಷನಲ್ಲಿ ಹೊಸದಾಗಿ ಆಯ್ಕೆಯಾಗಿ ನಾವಿದ್ದೀವಿ. ಸೊ ಈ ವಿಚಾರದಲ್ಲಿ ಮಾಡಿದ್ದೇವೆ. ಸೊ ಅವರ್ ವೈಸ್ ಪ್ರೆಸಿಡೆಂಟ್ ಈಸ್ ex-DRDO ಡೈರೆಕ್ಟರ್ ಆಗಿ ಇರೋರು ಮತ್ತು ಟ್ರೆಜರರ್ ಆಗಿರೋರು BML DGM ಆಗಿ ರಿಟೈರ್ಡ್ ಆಗಿರೋರು. ನಮ್ಮ ಸೆಕ್ರೆಟರಿ ದಯಾಳ ಇರುತ್ತೆ ಕಾನೂನು ಉಲ್ಲಂಘನೆ ಮಾಡಬಾರ್ದು. ನಿಮ್ಮದು ಓಬಿಯಸ್ಲಿ ಈ ಥರ KGF ಎಷ್ಟು ಡೆವಲಪ್ ಆಗಬೇಕು, ಇದು ನಮ್ಮ ಹಿಸ್ಟ್ರಿ ಇದೆ, ಅದು ಆಗಬೇಕು. ಇದನ್ನು ನಾವು ಎಲ್ಲ ಡಿಮ್ಯಾಂಡ್ಸನ್ನು ಇದು ಮಾಡಿದ್ದೀವಿ. ಬಟ್ ಯಾರಿಗೆ ಫೋರ್ಸ್ಫುಲಿ ಮಾಡಬೇಕು ಸಿಗ್ನೇಚರ್ ಆಗ್ತಾ ಇದೆ, ಆಲ್ರೆಡಿ ನಡೀತಾ ಇದೆ. ಸರ್ ಆಲ್ರೆಡಿ ಒಂದು 30-35 ಸಾವಿರ ಸಿಗ್ನೇಚರ್ ಆಗಿದೆ. ಒಂದು ತಿಂಗಳಿಂದ ಮಾಡ್ತಾನೇ ಇದ್ದೀವಿ ಕಂಟಿನ್ಯೂ ಆಗಿ. MP ಅವರೇ ಇದನ್ನು ಬಂದು ಚಾಲನೆ ಕೊಟ್ಟಿದ್ದು ನಮಗೆ ಕೊಟ್ಟು ಇವಾಗ ಅವ್ರ ಹತ್ರನೇ ತಗೊಂಡು ಸಬ್ಮಿಟ್ ಮಾಡಬೇಕು. 1ನೇ ತಾರೀಕು ಆ ಥರ ಒಂದು ಕಾರ್ಯಕ್ರಮ ಮಾಡೋದು. ಬಿಫೋರ್ ವಿ ವಿಲ್ ಕಮ್ ಅಂಡ್ ಮೀಟ್ ವಿತ್ ವಾಟ್ ಟೈಪ್ ಆಫ್ ಪ್ರೋಗ್ರಾಮ್ ವಿ ಆರ್ ಡಿಸ್ಕಸ್ ಮಾಡಿ ಏನು ಕಾನೂನು ತೊಂದರೆ ಆಗಬಾರ್ದು ಅಷ್ಟೇ ಇದೆ. ನಿಮಗೆ ಕೂಡ ಗೊತ್ತಿದೆ, ನೀವು ಕೂಡ ಸೀನಿಯರ್ ಅಡ್ವೊಕೇಟ್ ಇದ್ದೀರಿ. ಸೊ ನಿಮಗೆಲ್ಲ ಗೊತ್ತಿದೆ ಕಾನೂನು ಏನಿದೆ ಆ ಥರ ಮಾಡಿ ಕಾನೂನು ರೀತಿಯಲ್ಲಿ ನಮ್ಮದು ಲೀಗಲ್ ವೈಲೇಟ್ ಮಾಡೋದಿಲ್ಲ, ಡೆಮೋಕ್ರೆಟಿಕ್ ಆಗಿ ಹೋಗ್ತೀವಿ. ಯಾರನ್ನು ಹಾರ್ಮ್ಫುಲ್ ಆಗಿ ಮಾತಾಡೋದು, ನಿಂದನೆ ಮಾಡೋದು ಯಾವುದೂ ಇರೋದಿಲ್ಲ. ಸೊ ನಮ್ಮ ಪರ್ಪಸ್ ನಮ್ಮ ಊರನ್ನು ಉಳಿಸ್ಬೇಕು. ಸೇವ್ KGF ಇಲ್ಲಿ ಹುಟ್ಟಿ ಬೆಳೆದು ಎಲ್ಲ ಬಂದಿದ್ದೇವೆ. ಸೊ ನಮ್ಮ ಊರನ್ನು ನಾವು ರಕ್ಷಣೆ ಮಾಡೋದಕ್ಕೆ ನಾವು ಮಾಡೋಣ ಅಂತ
ಅದರಿಂದ ತಮ್ಮನ್ನು ಭೇಟಿ ಮಾಡಬೇಕಂತ ಸುಮಾರು ತಿಂಗಳಿಂದ ನಮ್ಮ ಪ್ರಯತ್ನ ಇತ್ತು. ಇವತ್ತು ಎಲ್ಲ ತಾವು ಮಾಡಬೇಕಂತ ಬಂದಿದ್ದೇವೆ.